ವಿದ್ವಾಂಸರಿಗೆ ಅನ್ನೋ ರೀತಿಯಲ್ಲಿ ಅವರು ನಮ್ಮ ಜೊತೆ ಸಂಭಾಷಣೆ ಮಾಡ್ತಾರೆ. ನಿಜಕ್ಕೂ ಕೂಡ ಅವರ ಒಂದು ವಿದ್ವತ್ತಿನ ಮುಂದೆ, ಅವರ ಸಾಧನೆಯ ಮುಂದೆ ನಮ್ಮದೇನೂ ಅಲ್ಲ. ಈ ಸಂದರ್ಭದಲ್ಲಿ ನಾನು ವಿಶೇಷವಾಗಿ ಅವರನ್ನ ನಾನು ಅಭಿನಂದಿಸ್ತೇನೆ, ಗೌರವಿಸ್ತೇನೆ. ಇವರೆಲ್ಲರ ಮಧ್ಯದಲ್ಲಿ ಇದಕ್ಕೆ ತಾನೇ ಹೇಳಿದಾಗೆ ನಮ್ಮ ರಮೇಶ್ ಬಾಬು ಸುರೇವ್ ಅವರಿದ್ದಾರೆ. ರಮೇಶ್ ಬಾಬು ಸುರೇವ್ ಅವರೆಂದು ಈಗ ತಾನೇ ನಿಮಗೆ ಹೇಳಿದೆ, ನಮ್ಮ ಕೊಪ್ಪಳದ ಸಾಂಸ್ಕೃತಿಕ ಲೋಕವನ್ನ ಹಿಗ್ಗಿಸಿದಂಥವರು, ವಿಸ್ತರಿಸಿದಂಥವರು ರಮೇಶ್ ಬಾಬು ಸುರೇವ್ ಅವರು ಮುಂಚೂಣಿಯಲ್ಲಿ ಬರ್ತಾರೆ. ಅವರು ಒಂದು ಕ್ಷೇತ್ರದಲ್ಲ, ಎಲ್ಲ ಕ್ಷೇತ್ರದಲ್ಲಿ ಕೂಡ ತಮ್ಮ ಕಾರ್ಯಚಟುವಟಿಕೆಗಳನ್ನು ವಿಸ್ತರಿಸಿಕೊಂಡಿದ್ದಾರೆ. ಇವತ್ತು ಪತ್ರಿಕೆ ಇರಬಹುದು, ಇವತ್ತು ಸಂಘಟನೆಗಳಿರ್ಬೋದು, ಸಮ್ಮೇಳನಗಳ ಸಂಘಟನೆ ಇರ್ಬೋದು, ಪ್ರಶಸ್ತಿ ಕಾರ್ಯಕ್ರಮಗಳ ಆಯೋಜನೆ ಇರಬಹುದು, ಹಲವಾರು ಕಾರ್ಯಕ್ರಮಗಳಲ್ಲಿ ಯಾವತ್ತೂ ಕೂಡ ಈ ವಯಸ್ಸಿನಲ್ಲಿ ಕೂಡ ತುಂಬಾ ಬ್ಯುಸಿಯಾಗಿರ್ತಾರೆ. ಅದರೊಂದಿಗೆ ತುಂಬಾ ಅಚ್ಚುಕಟ್ಟಾಗಿ ಕಾರ್ಯಕ್ರಮವನ್ನು ನಡೆಸ್ತಕ್ಕಂತಹ ಒಂದು ಹೆಗ್ಗಳಿಕೆಯು ಕೂಡ ಶ್ರೀಯುತ ರಮೇಶ್ ಬಾಬು ಸುರೇವ್ ಅವರಿಗಿದೆ. ಒಟ್ಟಾರೆ ನಾನು ಯಾಕೆ ಈ ಮಾತುಗಳನ್ನ ಇಲ್ಲಿ ಹೇಳ್ತಾ ಇದ್ದೀನಿ ಅಂದ್ರೆ, ವೇದಿಕೆ ಮೇಲೆ ಕೂತಂತ ಎಲ್ಲ ದಿಗ್ಗಜರು ಕೂಡ ನಮ್ಮೆಲ್ಲರಿಗೂ ಕೂಡ ಮಾದರಿಯಾಗಿದ್ದಾರೆ. ಒಂದು ಸಾಧನೆ ನಾವು ಹೇಗೆ ಮಾಡಬೇಕು ಅನ್ನೋದಕ್ಕೆ ನಮ್ಮೆಲ್ಲರಿಗೂ ಕೂಡ ಆದರ್ಶರಾಗಿದ್ದಾರೆ. ಇಂಥವರ ಮಧ್ಯದಲ್ಲಿ ಬೆಳೆದಂತಹ JS ಗೋನಾಳರವರು ಕೂಡ ನಮ್ಮ ಕೊಪ್ಪಳ ಜಿಲ್ಲೆಗೆ ಹೊಸ ಹೊಸ ಸಂಘಟನೆಗಳನ್ನು ತರುವಲ್ಲಿ, ಹೊಸ ಹೊಸ ಸಂಘಗಳನ್ನು ತರುವಲ್ಲಿ, ಹೊಸ ವೇದಿಕೆಗಳನ್ನು ತರುವಲ್ಲಿ ಅತ್ಯಂತ ಮುಂಚೂಣಿಯಲ್ಲಿದ್ದಾರೆ. ನಾವು ಬಹಳ ಸಲ ಅಂತಿರ್ತೇವೆ ಅವರಿಗೆ, ಈ ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ತು, ಸಿರಿಗನ್ನಡ ವೇದಿಕೆ ಮತ್ತು ಅದಲ್ಲದೆ ವಿಶಾಲ ಪ್ರಕಾಶನ, ಹೀಗೆ ಹಲವಾರು ಚಟುವಟಿಕೆಗಳಲ್ಲಿ ಅವರು ಸದಾ ನಿರತರಾಗಿರ್ತಾರೆ. ಹೀಗಾಗಿ ಯಾವತ್ತೂ ಕೂಡ ಅವರು ಸುಮ್ಮನೆ ಕೂತ್ಕೊಂಡವರಲ್ಲ. ಬೆಂಗಳೂರಿನಲ್ಲಿರ್ಬೋದು ಅಥವಾ ಮೈಸೂರಿಗೆ ಹೋಗ್ತಾರೆ, ಯಾವುದೇ ಒಂದು ಸಮ್ಮೇಳನಕ್ಕೆ ಹಾಜರಾಗ್ತಾರೆ. ಹಾಜರಾಗೋದ್ರ ಜೊತೆ ಅಲ್ಲಿರ್ತಕ್ಕಂಥ ಗಣ್ಯರನ್ನ ಕೊಪ್ಪಳಕ್ಕೆ ಆಹ್ವಾನಿಸ್ತಾರೆ. ಕೊಪ್ಪಳಕ್ಕೆ ಆಹ್ವಾನಿಸಿ ಒಂದಿಷ್ಟು ಉಪನ್ಯಾಸಗಳನ್ನು ನೀಡ್ತಾರೆ. ಇದು ಅವರ ಒಂದು ಹವ್ಯಾಸ ಮತ್ತು ಒಂದು ಒಳ್ಳೆಯ ಗುಣ ಅಂತ ನಾವು ಈ ಸಂದರ್ಭದಲ್ಲಿ ಭಾವಿಸಬೇಕಾಗ್ತದೆ. ಅದರೊಂದಿಗೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಗೋನಾಳ ಸರ್ ಅವರದ್ದು ಒಂದು ವಿಶೇಷತೆ ಏನಂದ್ರೆ, ನಾವು 3 ರೀತಿಯ ವ್ಯಕ್ತಿತ್ವವನ್ನು ಅವರನ್ನು ಗುರುತಿಸಿಕೊಂಡಿದ್ದೀನಿ. ಮೊದಲನೇದಾಗಿ ಸ್ಪಂದನಶೀಲ, ಪ್ರತಿಯೊಂದಕ್ಕೂ ಕೂಡ ಸ್ಪಂದನೆಗಳನ್ನು ಕೊಡ್ತಾರೆ. ಹಿರಿಯರಿರಲಿ, ಕಿರಿಯರಿರಲಿ, ಸಮಸ್ಯೆಗಳಿರಲಿ, ಸಮಸ್ಯೆಗಳು ಇರದೇ ಇರಲಿ, ಪ್ರತಿಯೊಂದು ಸಂದರ್ಭದಲ್ಲಿ ಅವ್ರು ಕೊಡ್ತಕ್ಕಂಥ ಸ್ಪಂದನೆ, ಗೌರವ ನಮ್ಮೆಲ್ಲರಿಗೂ ಕೂಡ ಒಂದು ಮಾದರಿಯಾಗಿದೆ. ಅದಲ್ಲದೆ ಚಿಂತನಶೀಲ ವ್ಯಕ್ತಿತ್ವ. ಅವರ ಲೇಖನಗಳನ್ನು ನಾವು ಓದಿದೀವಿ ಅಂದ್ರೆ ಈ ಭಾಗದ ಹಲವಾರು ಸಮಸ್ಯೆಗಳ ಬಗ್ಗೆ ಪರಿಹಾರವನ್ನು ಸೂಚಿಸ್ತಾರೆ, ಬೆಳಕನ್ನು ಚೆಲ್ತಾರೆ. ಅದರ ಜೊತೆಗೆ ಅವರ ಮುಖ್ಯ ಕಾಳಜಿ ಏನಂದ್ರೆ ಸ್ವಸ್ಥ ಸಮಾಜದ ನಿರ್ಮಾಣವಾಗಬೇಕು. ಆ ಒಂದು ನಿಟ್ಟಿನಲ್ಲಿ ಅವರು ಅನೇಕ ಪುಸ್ತಕಗಳನ್ನು ಪ್ರಕಟಿಸಿದ್ದಾರೆ. ಈಗಾಗಲೇ ಒಂದು ವಿಶಾಲ ಪ್ರಕಾಶನ ಅನ್ನುವಂತಹ ಒಂದು ಪ್ರಕಾಶನ ಸಂಸ್ಥೆಯನ್ನು ಪ್ರಾರಂಭಿಸಿ 25 ವರ್ಷಗಳ ಹಿಂದೆ ಪ್ರಾರಂಭಿಸಿ ಸರಿಸುಮಾರು 35ಕ್ಕಿಂತ ಹೆಚ್ಚು ಕೃತಿಗಳನ್ನ, ತಮ್ಮ ಒಂದು 17 ಕೃತಿ, ಬೇರೆಯವರು ಒಂದು 17 ಕೃತಿಗಳನ್ನು ಪ್ರಕಟಿಸಿರ್ತಕ್ಕಂಥ ಹೆಗ್ಗಳಿಕೆ ನಮ್ಮ ಇವರಿಗೆ, ನಮ್ಮ ಗೋನಾಳ್ ಅವರಿಗೆ ಸಲ್ಲುತ್ತದೆ. ಈ ರೀತಿ ಇರೋದ್ರಿಂದ ಈ ಒಂದು ಸಾಂಸ್ಕೃತಿಕ ಪರಿಸರ ಏನಾಗ್ತಾ ಹೋಗ್ತದೆ ಅಂದ್ರೆ ನಿರ್ಮಾಣವಾಗ್ತದೆ. ಕೇವಲ ನಾವು ಬೆಳೆಯೋದು ಅಷ್ಟೇ ಅಲ್ಲ, ನಮ್ಮೊಂದಿಗೆ ಎಲ್ಲರನ್ನ ಬೆಳೆಸ್ತಾ ಹೋಗೋದು. ಆ ನಿಟ್ಟಿನಲ್ಲಿ ಇಂದಿನ ಕಾರ್ಯಕ್ರಮ ನಿಜಕ್ಕೂ ಕೂಡ ಅರ್ಥಪೂರ್ಣವಾಗಿರ್ತಕ್ಕಂಥ ಕಾರ್ಯಕ್ರಮ. ಕೇವಲ ಜಿಲ್ಲಾ ಘಟಕದ ಉದ್ಘಾಟನೆ ಅಷ್ಟೇ ಮಾಡಿ ಬಿಡಬಹುದಾಗಿತ್ತು. ಅವರ ಉದ್ದೇಶ ಏನು, ಜಿಲ್ಲಾ ಘಟಕ ಅಷ್ಟೇ ಅಲ್ಲ, 7 ಘಟಕಗಳು ಏಕಕಾಲಕ್ಕೆ ಉದ್ಘಾಟನೆ ಆಗಲಿ ಅನ್ನುವ ಉದ್ದೇಶವಾಗಿತ್ತು ಅಂತ ಈ ಸಂದರ್ಭದಲ್ಲಿ ಅವರ ಉದ್ದೇಶವನ್ನು ತಮ್ಮೆಲ್ಲರಿಗೂ ತಿಳಿಸ್ತಾ ನಾನು ಕೊನೆಯದಾಗಿ ಹೇಳ್ತೇನೆ. ಇದೀತಾನೆ ಒಂದು ಸಣ್ಣದಾಗಿ ಒಂದು ಚುಟುಕನ್ನು ಬರೆದೆ. ಸಾಧನೆಗಳು ಸಮಾಜಮುಖಿ ಆದರೆ ಸನ್ಮಾನಗಳು ಸರತಿಯಲ್ಲಿರುತ್ತವೆ. ಭಾವನೆಗಳು ಸದ್ಭಾವಗಳಾದರೆ ಸೌಭಾಗ್ಯ ಬಾಗಿಲನ್ನು ತಟ್ಟುತ್ತದೆ. ಕಾರ್ಯಗಳು ಸತ್ಕಾರ್ಯಗಳಾದರೆ ಸತ್ಕಾರ ಸಾಲಿನಲ್ಲಿ ನಿಲ್ಲುತ್ತದೆ. ಅಂತರಂಗದಲ್ಲಿ ಪರಿಶುದ್ಧನಾದರೆ ಅಭಿನಂದನೆಗಳ ಮಳೆ ಸುರಿಯುತ್ತದೆ. ಹೃದಯದಲ್ಲಿ ಔದಾರ್ಯ ತುಂಬಿದರೆ ಬದುಕು ಶ್ರೀಮಂತವಾಗುತ್ತದೆ. ಈ ಒಂದು ಚುಟುಕನ ಯಾಕೆ ಹೇಳ್ತಾ ಇದ್ದೇನೆ ಅಂದ್ರೆ, ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗಣ್ಯರು ಆ ನಿಟ್ಟಿನಲ್ಲಿ ನಮ್ಮೆಲ್ಲರಿಗೂ ಕೂಡ ಮಾದರಿಯಾಗಿದ್ದಾರೆ. ಇನ್ನೂ ಹೆಚ್ಚಿನ ಕಾರ್ಯಕ್ರಮಗಳು ಅಖಿಲ ಭಾರತ ವಚನ ಸಾಹಿತ್ಯ ಸಾಂಸ್ಕೃತಿಕ ಪರಿಷತ್ತಿನಿಂದ ಈ ಜಿಲ್ಲಾ ಮಟ್ಟದಲ್ಲಿ ಆಯೋಜನೆಗೆ JS ಗೋನಾಳರವರು ಸಿದ್ಧಗೊಂಡಿದ್ದಾರೆ. ಹಾಗೂ 7 ತಾಲೂಕಿನ ಪದಾಧಿಕಾರಿಗಳು ಸಿದ್ಧಗೊಂಡಿದ್ದಾರೆ. ತಮ್ಮೆಲ್ಲರ ಸಹಕಾರ, ಬೆಂಬಲ ನಮಗಿರಲಿ ಅಂತ ನಾನು ಈ ಸಂದರ್ಭದಲ್ಲಿ ತಮ್ಮೆಲ್ಲರಿಗೂ ಕೋರುತ್ತಾ
ಮತ್ತೊಮ್ಮೆ ರಾಜ್ಯಾಧ್ಯಕ್ಷರಿಗೆ ಮತ್ತೊಮ್ಮೆ ನಾನು ವಂದನೆಯನ್ನು ಹೇಳ್ತಾ, ಪರಮ ಪೂಜ್ಯರಿಗೆ ಮತ್ತೊಮ್ಮೆ ನನ್ನ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಹೇಳ್ತಾ ನಾನು ಎರಡು ಮಾತುಗಳನ್ನು ಮುಗಿಸ್ತೇನೆ.